ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ರೀತಿಯಾದ ಮೈಂಡ್ ಸೆಟ್ನ ನಾವು ಇಟ್ಕೊಂಡಿದ್ರೆ ಅದು ನಮಗೆ ಪಾಸಿಟಿವ್ ಆಗಿ ಮುಂದೆ ನಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳೇನಿದೆ ಅದನ್ನ ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾವ ರೀತಿಯಾದ ಮೈಂಡ್ ಸೆಟ್ನ ನಾವು ಬೆಳೆಸ್ಕೊಂಡ್ರೆ ಅದು ನಮ್ಮ ಲೈಫ್ನ ನಾಶ ಮಾಡುತ್ತೆ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್ ದ ಟಾಪಿಕ್ ಆಫ್ ಮೈಂಡ್ಸೆಟ್. ಮೈಂಡ್ಸೆಟ್ ಅಂದರೆ ನಾವು ಆಲೋಚನೆ ಮಾಡುವ ಶೈಲಿಗಳಲ್ಲಿ ಹೇಗೆ ಆ ಒಂದು ಯೋಚನೆ ನಮ್ಮ ಲೈಫ್ಗೆ ಮಾರಕ ಆಗಬಹುದು, ಪೂರಕ ಆಗಬಹುದು ಅಂತ ಹೇಳ್ತಾ ಬರ್ತೀನಿ. 3 ರೀತಿಯಾದ ಮೈಂಡ್ಸೆಟ್ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು. ಮೊದಲನೇ ಮೈಂಡ್ಸೆಟ್ ಏನಂದರೆ ಪ್ಯಾಸಿವ್ ಮೈಂಡ್ಸೆಟ್ ಅಂತ ಹೇಳ್ತೀವಿ. ಪ್ಯಾಸಿವ್ ಮೈಂಡ್ಸೆಟ್ ಅಂದರೆ ನಿಮ್ಮ ಲೈಫ್ನಲ್ಲಿ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ಇರೋದಿಲ್ಲ. ಮಾಡಿದ್ರಾಯಿತು ಅನ್ನುವಂಥ ಒಂದು ಉದಾಸೀನತೆ ಇರುತ್ತೆ. ಬಂದರೆ ಬರುತ್ತೆ, ಬರಲಿಲ್ಲ ಅಂದರೆ ಬರಲ್ಲ ಅನ್ನುವಂಥ ಯೋಚನೆ ಇರುತ್ತೆ. ಹಾಗೂ ಲಕ್ ಬೇಸ್ಡ್ ಥಾಟ್ಸ್ ಕೂಡ ಇದನ್ನು ನಾವು ಹೇಳ್ತೀವಿ. ಅಂದರೆ ನನ್ನ ಅದೃಷ್ಟ ಚೆನ್ನಾಗಿದ್ರೆ ನನಗದು ಸಿಗುತ್ತೆ, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ನನಗೇನು ಬೇಕೋ ಅದು ಸಿಗಲ್ಲ. ಇದನ್ನು ನಾವು ಪ್ಯಾಸಿವ್ ಮೈಂಡ್ಸೆಟ್ ಅಂತ ಹೇಳ್ತೀವಿ. ಅಂದರೆ ನಿಮಗೇನು ಬೇಕೋ, ನಿಮಗೆ ಸಾಧನೆ ಮಾಡೋದು ಒಂದು ಫೈರ್ ಇರುತ್ತಲ್ಲ, ಮನಸ್ಸಿಂದ ನೀವು ಮಾಡಬೇಕು ಅನ್ನುವಂಥ ಪ್ಯಾಷನ್ ಇರುತ್ತಲ್ಲ, ಅದನ್ನ ನೀವು ಬೆಳೆಸ್ಕೊಳ್ಳುವುದಿಲ್ಲ. ಆದರೆ ನೀವೇನು ಯೋಚನೆ ಮಾಡ್ತೀರಾ ಅಂದರೆ ಈ ಒಂದು ಪ್ಯಾಸಿವ್ ಮೈಂಡ್ಸೆಟ್ನಲ್ಲಿ ನನಗಿದು ಸಿಗೋದ್ರೆ ಸಿಗುತ್ತೆ, ನಾನು ಎಫರ್ಟ್ಸ್ ಹಾಕೋಕ್ಕೆ ಹೋಗಲ್ಲ, ಯಾಕೆ ತುಂಬ ಕಷ್ಟಪಡಬೇಕು, ಲೈಫ್ನ ಎಂಜಾಯ್ ಮಾಡಿಬಿಡ್ತೀನಿ. ಅಂದರೆ ಇಂಥ ಮೈಂಡ್ಸೆಟ್ ಇರುವಂಥವ್ರು ಲೈಫ್ನಲ್ಲಿ ಏನನ್ನೂ ಒಂದು ಗುರಿ ಇಟ್ಕೊಂಡಿರೋದಿಲ್ಲ. ಲೈಫ್ನಲ್ಲಿ ಏನು ಬೇಕೋ ಅದು ಸಿಗೋದಕ್ಕೂ ಕೂಡ ತುಂಬ ಕಷ್ಟ ಪಡೋಕ್ಕೂ ಹೋಗೋದಿಲ್ಲ. ಮತ್ತು ಫ್ಯೂಚರಿಸ್ಟಿಕ್ ಪ್ಲ್ಯಾನ್ಸ್ ಇರೋದಿಲ್ಲ ಇವ್ರ ಲೈಫ್ನಲ್ಲಿ. ಹೇಗೆ ಬೇಕೋ ಹಾಗೆ ಲೈಫ್ನ ತೊಗೊಂಡು ಹೋಗ್ತೀನಿ ಅಂತ ಒಂದು ಮನಸ್ಥಿತಿನ ಬೆಳೆಸ್ಕೊಂಡಿರ್ತಾರೆ. ಎಷ್ಟೋ ಕಾರಣಕ್ಕೆ ಅವರ ಒಂದು ಅನುಭವಗಳ ಕಾರಣಕ್ಕಾಗಿ ಹಂಗಾಗಿರ್ಬೋದು. ಅವ್ರೇನು ಅಂದ್ಕೊಳ್ತಾರೆ ಅಂದರೆ ನಾನು ತುಂಬ ಪ್ರಯತ್ನ ಪಡೋದ್ರಿಂದ ಸೋಲ್ತೀನೇನೋ, ಅದಕ್ಕೆ ನಾನು ಏನೂ ಮಾಡೋಕ್ಕೆ ಹೋಗೋದಿಲ್ಲ, ನನಗೆ ಅದು ನನ್ನ ಹಣೆಯಲ್ಲಿದೆ ಅಂದರೆ ನನಗೆ ಅದು ಸಿಗುತ್ತೆ ಅನ್ನೋದಾದರೆ, ನಾನು ಏನೂ ಮಾಡಲಿಲ್ಲ ಅಂದರೂ ನನ್ನ ಲೈಫಲ್ಲಿ ಇದು ಸಿಗುತ್ತೆ, ಅದರಿಂದ ನಾನು ಏನೂ ಮಾಡೋಕ್ಕೆ ಹೋಗಲ್ಲ. ಏನೇ ಆಗಿರಲಿ ಅವ್ರ ಲೈಫ್ನಲ್ಲಿ ಅವರು ಯಾವುದನ್ನು ಕೂಡ ತಮಗೆ ಬೇಕು ಅನ್ನುವಂಥ ಒಂದು ಆಸೆ ಆಕಾಂಕ್ಷೆಗಳನ್ನ ಕಟ್ಕೊಳ್ಳೋದಿಲ್ಲ. ಹಾಗೂ ನಾನು ಆಗಲೇ ಹೇಳಿದಾಗೆ ಇವತ್ತು ಏನು ಅಷ್ಟೇ, ನಾಳೆ ನಾನು ಏನು ಮಾಡ್ತೀನಿ ಅನ್ನೋದು ನಾಳೆ ನೋಡ್ಕೊಳ್ಳೋಣ ಅನ್ನೋವಂಥ ಒಂದು ಮನಸ್ಥಿತಿನಲ್ಲಿರ್ತಾರೆ. ಎರಡನೇ ಮೈಂಡ್ಸೆಟ್ ಏನಾಗುತ್ತೆ ಅಂದರೆ ಅಗ್ರೆಸಿವ್ ಮೈಂಡ್ಸೆಟ್ ಅಂತ ಹೇಳ್ತೀವಿ. ಅಗ್ರೆಸಿವ್ ಮೈಂಡ್ಸೆಟ್ ಅಂದಾಗ ತುಂಬ ಕೋಪದಲ್ಲೇ ಎಲ್ಲ ಡಿಸಿಷನ್ಸ್ನ ತಗೊಳ್ಳುವಂಥದ್ದು, ಅಥವಾ ಕೋಪದಲ್ಲೇ ಎಲ್ಲ ಸ್ಟೆಪ್ಸ್ನ ಮುಂದೆ ತೊಗೊಂಡು ಹೋಗುವಂಥದ್ದು. ಅಂದರೆ ಕೋಪದ ಕೈಲಿ ಅವ್ರು ಬುದ್ಧಿ ಕೊಟ್ಬಿಟ್ರು ಅಂತ ಹೇಳ್ತಾರಲ್ಲ, ಹಾಗೆ ಇವರು ಆಗಿರ್ತಾರೆ. ಅವರು ಏನೇ ಮಾಡಿದ್ರು ಕೂಡ ಅವರು ನಾಳಿದ್ದು ಅಥವಾ ಮುಂದೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಒಂಥರ ರಿಸ್ಕ್ ಟೇಕರ್ಸ್ ಅಂತ ಇವ್ರನ್ನ ನಾವು ಹೇಳ್ತೀವಿ. ಸೊ ಇದು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಯಾಕೆಂದರೆ ಒಂದೊಂದು ಸಲ ಅದು ವರ್ಕ್ ಆಗುತ್ತೆ, ಒಂದೊಂದು ಸಲ ವರ್ಕ್ ಆಗೋದಿಲ್ಲ. ಹಾಗೂ ಅಗ್ರೆಸಿವ್ ಮೈಂಡ್ಸೆಟ್, ಈ ಕೋಪದಲ್ಲಿ ಇರುವಂಥ ಜನರನ್ನ ತುಂಬ ಜನ ಇಷ್ಟಪಡೋದಿಲ್ಲ, ಅವ್ರನ್ನ ಸ್ವಲ್ಪ ದೂರ ಇಡೋಕ್ಕೂ ನೋಡ್ತಾರೆ. ಮತ್ತು ಇಂಥ ಒಂದು ಅಗ್ರೆಸಿವ್ ಮೈಂಡ್ಸೆಟ್ ಇರುವಂಥವ್ರು ಕೆಲಸದಲ್ಲಿದ್ದಾರೆ ಅಂದರೆ ಅವ್ರನ್ನ ಅಷ್ಟು ವರ್ಷ ಇಟ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಇವ್ರಿಗೆ ಸೋಷಲ್ ಸ್ಕಿಲ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ, ಜನರ ಜೊತೆ ಬೆರೆಯೋದು ಇವ್ರಿಗೆ ಅಷ್ಟು ಬರೋದಿಲ್ಲ. ಅವರು ಒಂಥರ ಮೊಂಡುವಾದಿಗಳಾಗಿರ್ತಾರೆ. ನಾನು ಇರೋದೇ ಹೀಗೆ, ನಾನು ಹೀಗೆ ಇರ್ತೀನಿ, ನಾನು ಬದಲಾಗೋದೇ ಇಲ್ಲ, ರಿಜಿಡ್ ಥಿಂಕರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಈಗೇನಾಗುತ್ತೆ ಅಂದರೆ ಇಂಥವ್ರಿಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಸ್ಪೆಷಲಿ ಲವ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್. ಮದುವೆ ಆಗೋದಕ್ಕೂ ಕಷ್ಟ ಆಗುತ್ತೆ, ಮದುವೆ ಆದಮೇಲೆ ಅದನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರಿಗೆ ತುಂಬ ಇಮೋಷನಲ್ ಪ್ರಾಬ್ಲಮ್ಸ್ ಅವರ ಹತೋಟಿನಲ್ಲಿ ಇರೋದಿಲ್ಲ. ಹಾಗೂ ಏನೋ ಹೇಳಿಬಿಡ್ತಾರೆ, ಏನೋ ಮಾಡಿಬಿಡ್ತಾರೆ, ಆಮೇಲೆ ಅದನ್ನು ಸಮಜಾಯಿಷಿನೂ ಇಟ್ಕೊಳ್ತಾರೆ, ನಾನು ಹೀಗೇನೆ, ನಾನು ಈ ಥರನೇ ಇರೋದು, ನಾನು ಬದಲಾಗಲ್ಲ ಅಂತ. ಸೊ ಇವ್ರನ್ನ ನಾವು ಅಗ್ರೆಸಿವ್ ಥಿಂಕರ್ಸ್ ಹಾಗೂ ಅಗ್ರೆಸಿವ್ ಮೈಂಡ್ಸೆಟ್ ಇರುವಂಥವ್ರು ಅಂತ ಹೇಳ್ತೀವಿ. ಮತ್ತು ಲಾಸ್ಟ್ ಇನ್ಯಾವ ಒಂದು ಮೈಂಡ್ಸೆಟ್ ಇರುತ್ತೆ ಅಂದರೆ ಹೇಗಿದೆ ಹಾಗೆ ಅವ್ರ ಲೈಫ್ನ ಯಾವುದೇ ರೀತಿಯಾದ ಯೋಚನೆನೂ ಇಲ್ಲದೆ ತೀರಾ ನೆಗ್ಲೆಕ್ಟೆಡ್ ಆಗಿ ತಗೊಳ್ಳುವಂಥದ್ದು ಲೈಫ್ನ. ಸೊ ಇವ್ರನ್ನ ನಾವು ಒಂದು ರೀತಿಯಾದ ವೀಕ್ ಮೈಂಡ್ಸೆಟ್ ಪೀಪಲ್ ಅಂತ ಕೂಡ ನಾವು ಹೇಳ್ತೀವಿ. ವೀಕ್ ಮೈಂಡ್ಸೆಟ್ ಪೀಪಲ್
ಅಂದರೆ ಏನು, ನೀಡಿ ಮೈಂಡ್ಸೆಟ್ ಪೀಪಲ್ ಅಂತ ಕೂಡ ನಾವು ಹೇಳ್ಬೋದು ಇವ್ರನ್ನ. ಅಂದರೆ ಇವ್ರಿಗೆ ಎಲ್ಲನೂ ತುಂಬ ಕಷ್ಟಪಟ್ಟರೆ ಸಿಗುತ್ತೆ ಅನ್ನುವಂಥ ಯೋಚನೆ ಇರುತ್ತೆ. ಸೊ ಇವರು ಒಂದು ಪರ್ಸೆಂಟ್ ಎಫರ್ಟ್ ಹಾಕಬೇಕು ಅಂದರೂ ಕೂಡ ಇವರು 100% ಎಫರ್ಟ್ಸ್ ಹಾಕ್ತಾರೆ. ಅಂದರೆ ಇಂಥವರು ಅಬ್ಯೂಸಿವ್ ರಿಲೇಷನ್ಶಿಪ್ಸ್ಗೆ ಹೋಗುವಂಥ ಹೈ ಚಾನ್ಸಸ್ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ನಿಮ್ಗಿನ್ನೂ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಅಗ್ರೆಸಿವ್ ಮೈಂಡ್ಸೆಟ್ ಇರೋರು ವೀಕ್ ಮೈಂಡ್ಸೆಟ್ ಪೀಪಲ್ ಜೊತೆ ರಿಲೇಷನ್ಶಿಪ್ನ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ಅಗ್ರೆಸಿವ್ ಮೈಂಡ್ಸೆಟ್ ಇರೋರು ವೀಕ್ ಮೈಂಡ್ಸೆಟ್ ಪೀಪಲ್ನ ತುಂಬ ಆಳ್ತಾರೆ, ಡಾಮಿನೇಟ್ ಮಾಡ್ತಾರೆ, ಹಾಗೂ ಅವ್ರನ್ನ ಅಂದರೆ ಕೆಟ್ಟದಾಗಿ ಮಾತಾಡಿಸೋದು, ಇಮೋಷ್ನಲ್ ಅಬ್ಯೂಸ್ ಮಾಡೋದು, ಮೆಂಟಲ್ ಅಬ್ಯೂಸ್ ಮಾಡೋದು, ಫಿಸಿಕಲ್ ಅಬ್ಯೂಸ್ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಇದೊಂಥರ ಕಾಂಬಿನೇಷನ್ ತುಂಬ ಡೆಡ್ಲಿ ಕಾಂಬಿನೇಷನ್ ಅಂತ ಕೂಡ ಹೇಳ್ತೀವಿ. ಯಾಕೆ ಅಂದರೆ, ಈ ಒಂದು ನೀಡಿ ಮೈಂಡ್ಸೆಟ್ ಪೀಪಲ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರೋದಿಲ್ಲ ಇವ್ರಿಗೆ. ಅದರಿಂದ ಈ ಒಂದು ಅಗ್ರೆಸಿವ್ ಮೈಂಡ್ಸೆಟ್ ಪೀಪಲ್ ತುಂಬ ಡಾಮಿನೆಂಟ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ನ ಹೊಂದಿರ್ತಾರೆ. ಆವಾಗ ಇವ್ರಿಗೆ ಅಂಥವ್ರು ಬೇಕು ಅನ್ನುವಂಥ ಒಂದು ಆಸೆ ಹೆಚ್ಚಾಗುತ್ತೆ. ಅದಕ್ಕೆ ಅವ್ರನ್ನ ಪಡೆಯುವುದಕ್ಕೆ ಎಲ್ಲ ರೀತಿಯಾದ ಅವರು ಎಫರ್ಟ್ಸ್ ಹಾಕ್ತಾ ಹೋಗ್ತಾರೆ. ಸೊ ಇದೊಂಥರ ರಿಲೇಷನ್ಶಿಪ್ ಟಾಕ್ಸಿಕ್ ಆಗು ಟರ್ನ್ ಆಗುತ್ತೆ ಇಂಥವ್ರೇನಾದರೂ ಒಟ್ಟಿಗೆ ಸೇರಿದಾಗ. ಸೊ ಬೇಸಿಕ್ಲಿ 3 ಮೈಂಡ್ಸೆಟ್ ಇರೋರು ತುಂಬಾ ಅವ್ರ ಲೈಫ್ನಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ನಾನು ಆಗಲೇ ಹೇಳಿದಾಗೆ, ಮೊದಲನೇ ಅವರು ಲಕ್ಕಿಗೆ ಬಿಟ್ಬಿಡ್ತಾರೆ. ಎರಡನೇ ಅವರು ನನಗೆಲ್ಲ ಬೇಕು, ನನಗೇ ಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿರ್ತಾರೆ. ಮೂರನೇ ಅವರು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೇನೋ, ನೀಡಿ ಮೈಂಡ್ಸೆಟ್ ಅಲ್ವಾ ಅವ್ರದ್ದು, ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೇನೋ, ಅದಕ್ಕೆ ನಾನು ತುಂಬ ಪ್ರೀತಿಸ್ತೀನಿ, ನಾನು ತುಂಬ ಕೊಡ್ತೀನಿ, ನಾನು ಅವ್ರನ್ನ ಇಂಪ್ರೆಸ್ ಮಾಡ್ತೀನಿ, ಏನೇ ಮಾಡಿದ್ರು ಕೂಡ ನಾನು ಬಿಟ್ಕೊಡೋದಿಲ್ಲ, ಅವ್ರು ಎಷ್ಟೇ ಕೆಟ್ಟದಾಗಿ ನೋಡಿಕೊಂಡ್ರು ಕೂಡ ನಾನು ಅವ್ರ ಜೊತೆನೇ ನಾನು ಜೀವನ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಇಂಥವರು ಒಂದು ಟಾಕ್ಸಿಕ್ ಎನ್ವೈರ್ನ್ಮೆಂಟ್ನಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ಕೆಟ್ಟದಾಗಿ ಅವರು ಟ್ರೀಟ್ಮೆಂಟ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವರ ಬಾಸ್ ಅಂದರೆ ಕೆಲಸದಲ್ಲಿ ಅವ್ರ ಬಾಸ್ ತುಂಬ ಹೀಯಾಳಿಸೋದು, ವ್ಯಂಗ್ಯ ಮಾಡಿದ್ರು ಕೂಡ ಅದನ್ನು ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ಯಾಕೆಂದರೆ ಅವರ ಪ್ರಕಾರ, ನೀಡಿ ಮೈಂಡ್ಸೆಟ್ ಪೀಪಲ್ ಪ್ರಕಾರವಾಗಿ ಅವ್ರಿಗೆ ಪ್ರೀತಿ ಸಿಗೋದೇ ಇಲ್ಲ. ಅದಕ್ಕೆ ಅವ್ರು ತುಂಬ ಕಷ್ಟಪಡಬೇಕು, ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಎಲ್ಲ ಎಫರ್ಟ್ಸು ಯಾವಾಗಲೂ ಹಾಕಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿ ಇರ್ತಾರೆ. ಸೊ ಈ ಯಾವ ಮೈಂಡ್ಸೆಟ್ ಇರಬೇಕು ಅಂತ ನೀವು ಕೇಳ್ಬೋದು. ನಾನೇನು ಹೇಳ್ತೀನಿ ಅಂದರೆ, ಆ್ಯಸ್ ಅ ಸೈಕಾಲಜಿಸ್ಟ್ ನಾನೇನು ಹೇಳ್ತಾ ಇದ್ದೀನಿ, ಬ್ಯಾಲೆನ್ಸ್ಡ್ ಮೈಂಡ್ಸೆಟ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ಡ್ ಮೈಂಡ್ಸೆಟ್ ಅಂದರೆ ಏನು? ನಾವು ಯಾವಾಗಲೂ ಪರ್ಫೆಕ್ಟ್ ಆಗಿರೋದಿಲ್ಲ. ಓಕೆ, ನಮ್ಮ ಲೈಫ್ ಯಾವತ್ತೂ ಪರ್ಫೆಕ್ಷನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವಾಗಲೂ ಬೆಸ್ಟ್ ಡಿಸಿಷನ್ಸ್ ತೊಗೊಳ್ತೀನಿ, ಅಥವಾ ನಾನು ಯಾವಾಗಲೂ ನನ್ನ ಲೈಫ್ನಲ್ಲಿ ಒಳ್ಳೆಯವ್ರನ್ನೇ ಸ್ವೀಕರಿಸ್ತೀನಿ, ನಾನು ಎಷ್ಟು ಪೆದ್ದಿ ಅಥವಾ ನಾನು ಎಷ್ಟು ಪೆದ್ದ, ಇಂಥವ್ರಿಗೆ ನಾನು ಚಾನ್ಸ್ ಕೊಟ್ಟನಲ್ಲ, ಈ ಥರದ್ದು ನಾನು ಹೀಗಿರಿ ಅಂತ ನಾನು ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಜೀವನದ ಅನುಭವಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಸ್ವೀಕರಿಸ್ಕೊಂಡು ನಿಮ್ಮ ಲೈಫ್ನಲ್ಲಿ ಕೆಲವೊಮ್ಮೆ ರಿಸ್ಕ್ಗಳನ್ನೂ ತೊಗೊಂಡು ಜನರಿಗೆ ಕೆಲವೊಮ್ಮೆ ಚಾನ್ಸ್ನೂ ಕೊಟ್ಟು ನೀವು ಅದರಲ್ಲಿ ಏನು ಕಲಿಯೋದಿದೆ, ಇದು ನಿಮಗೆ ಹೇಗೆ ನಿಮ್ಮ ಲೈಫ್ ಯಾವ ದಾರಿಗೆ ಹೋಗ್ತಾ ಇದೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಯಾವ ದಾರಿಗೆ ಹೋಗ್ತಾ ಇದೆ, ಇಂಥದ್ದನ್ನೆಲ್ಲ ನೀವು ಒಬ್ಸರ್ವೆಂಟ್ ಆಗಿರಬೇಕಾಗತ್ತೆ, ಒಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಎಲ್ಲರನ್ನೂ ಅನುಮಾನಿಸಿ ಅಂತ ಹೇಳ್ತಾ ಇಲ್ಲ, ಎಲ್ರಿಗೂ ಕೆಟ್ಟದಾಗೆ ನೀವು ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅಥವಾ ತುಂಬ ನೀಡಿಯಾಗಿರಿ ಅಂತಲೂ ಹೇಳ್ತಾ ಇಲ್ಲ. ಆ್ಯಸ್ ಐ ಟೋಲ್ಡ್, ಕೀಪ್ ಅ ಬ್ಯಾಲೆನ್ಸ್ ಇನ್ ಎವ್ರಿಥಿಂಗ್. ಎಮೋಷ್ನಲಿ ನೀವು ಖುಷಿಯಾಗಿರಬೇಕಾಗತ್ತೆ. ನೀವು ನಿಮ್ಮ ಒಂದು ಖುಷಿಗೋಸ್ಕರ ಏನು ಮಾಡಿದ್ರೂ ಕೂಡ ಅದರಲ್ಲಿ ಏನೂ ತಪ್ಪಿಲ್ಲ. ಆ್ಯಸ್ ಐ ಟೋಲ್ಡ್, ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಮಾತ್ರ ನೀವು ವಿಡ್ರಾ ಮಾಡ್ಕೋಬೇಕು. ಬಿಟ್ಟರೆ ನಿಮಗೆ ಏನಾದರೂ ಒಂದು ಕೆಲಸ ಮಾಡೋದ್ರಿಂದ ಖುಷಿ ಕೊಡುತ್ತೆ ಅಂದರೆ ದಯವಿಟ್ಟು ಮಾಡಿ, ಮತ್ತು ನಿಮ್ಮ ತನವನ್ನು ಬಿಟ್ಕೊಡೋಕ್ಕೆ ಹೋಗಬೇಡಿ. ಹಾಗೂ ನಿಮ್ಮ ಲೈಫ್ನಲ್ಲಿ ವ್ಯಾಲ್ಯೂ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಜನ ನಿಮ್ಮನ್ನ ಕೆಟ್ಟದಾಗಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬರೋದಾಗಿರ್ಬೋದು, ಜನ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಅಡ್ವೈಸಸ್ ಕೊಡೋಕ್ಕೆ ಬಂದಾಗ ನಿಮಗೆ ಒಂದು ಸ್ವಂತ ಬುದ್ಧಿ ಇರುತ್ತೆ, ಇದು ನಾನು ಮಾಡೋದು ನನಗೆ ಒಳ್ಳೇದಾ ಅಥವಾ ಇದು ನಾನು ಮಾಡದೇ ಇರೋದು ನನಗೆ ಒಳ್ಳೇದಲ್ವಾ ಅನ್ನೋ ಅಂಥ ಒಂದು ಲಾಜಿಕಲ್ ಥಿಂಕರ್ಸ್ ಆಗಬೇಕಾಗತ್ತೆ ನೀವು. ಹಾಗೂ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೂ ಕೂಡ, ಕನ್ಫ್ಯೂಷನಲ್ಲಿ ಇದ್ದೀರಾ ಅಂದರೂ ಕೂಡ, ಆ ಟೈಮ್ನಲ್ಲಿ ಡಿಸಿಷನ್ ತೊಗೊಳ್ದೆ ಆ ಡಿಸಿಷನ್ನ ಸ್ವಲ್ಪ ಪ್ರೋಕ್ರಾಸ್ಟಿನೇಟ್ ಮಾಡಿ, ಅಂದರೆ ಮುಂದೂಡಿ. ನೀವು ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ ಅಂದರೆ ಬೇರೆಯವ್ರ ಜೊತೆ ಹೋಗಿ ಅಡ್ವೈಸ್ನ ಕೇಳೋ ಬದಲು, ಯೂಶ್ವಲಿ ನೀವು ಅಡ್ವೈಸಸ್ನ ಕೇಳೋವಾಗಲೂ ಕೂಡ ನಾನು ಒಂದೇನು ಹೇಳ್ತೀನಿ ಅಂದರೆ, ಜನ ಅವರ ಎಕ್ಸ್ಪೀರಿಯನ್ಸಿಗೆ ತಕ್ಕ ಹಾಗೆ ಅಡ್ವೈಸಸ್ನ ಕೊಡ್ತಾರೆ. ಅವ್ರಿಗೆ ಒಂದು ಒಳ್ಳೆಯ ಅನುಭವ ಆಗಿದೆ ಅಂದರೆ, ಆ ಒಂದು ರಿಲೇಷನ್ಶಿಪ್ ಇರ್ಬೋದು, ಆ ಒಂದು ಕೆಲಸ ಇರ್ಬೋದು, ಅವರ ಲೈಫ್ನಲ್ಲಿ ಈಗ ಮನಿ ರಿಲೇಷನ್ಶಿಪ್ ವಿಷಯವಾಗಿ ಅವ್ರಿಗೆ ಒಳ್ಳೆಯ ಅನುಭವ ಇದೆ ಅಂದರೆ ನಿಮಗೆ ಒಳ್ಳೆಯ ಅಡ್ವೈಸಸ್ ಮನಿ ರಿಲೇಟೆಡ್ ಮ್ಯಾಟರ್ಸ್ಗೆ ಕೊಡ್ತಾರೆ.
ಒಬ್ಬೊಬ್ಬರಿಗೆ ಕೆಟ್ಟ ಅನುಭವ ಆಗಿದೆ ಅಂದರೆ ಮೋಸ ಹೋಗಿರ್ಬೋದು ದುಡ್ಡಿನಲ್ಲಿ, ಅಥವಾ ದುಡ್ಡಿಂದ ಅವರು ಏನೇನೋ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ಬೋದು. ಅವಾಗಿಂಥವ್ರು ಏನು ಹೇಳ್ತಾರೆ ಅಂದರೆ, ನೀನು ಶ್ರೀಮಂತ ಆಗೋದೇ ಬೇಡ, ನೀನು ಆರಾಮಾಗಿರು, ಏನಕ್ಕೆ ಶ್ರೀಮಂತ ಆಗಬೇಕು, ಯಾಕಂದರೆ ಶ್ರೀಮಂತರಾಗ್ಬಿಟ್ರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ, ಅವರ ಒಂದು ಅನುಭವನ ಇಟ್ಕೊಂಡು ನಿಮಗೇನೋ ಹೇಳ್ತಾ ಇದ್ದಾರೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಅನುಭವನ ಇಟ್ಕೊಂಡು ನೀವು ಡೆಸಿಷನ್ಸ್ನ ತಗೋಬೇಕಾಗತ್ತೆ. ಬೇರೆಯವರ ಅನುಭವನ ಇಟ್ಕೊಂಡು ಅವ್ರ ಲೈಫ್ನ ನೀವು ನಿಮ್ಮ ಲೈಫ್ಗೆ ಹಾಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ನಾವೇನೋ ಒಂದು ನೋಡ್ತೀವಿ, ಅದನ್ನು ಅರ್ಥ ಮಾಡ್ಕೊಳ್ತೀವಿ, ನಿಮ್ಮ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮ ಲೈಫಿಗೆ ಅದನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನುವಂಥ ಒಂದು ಸ್ವಂತ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗತ್ತೆ. ಇವರನ್ನು ನಾವು ಬ್ಯಾಲೆನ್ಸ್ಡ್ ಮೈಂಡ್ಸೆಟ್ ಪೀಪಲ್ಗೆ ಹೋಲಿಸ್ತೀವಿ. ಸೊ ಈ ಒಂದು ವಿಷಯವನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಈ 3 ಗುಣಗಳನ್ನ ನಾನು ಆಗಲೇ ಹೇಳಿದ್ನಲ್ಲ, ಈ 3 ಮೈಂಡ್ಸೆಟ್ನ ನೀವು ತೆಗೆದುಹಾಕಿ ಈ ಬ್ಯಾಲೆನ್ಸ್ಡ್ ಮೈಂಡ್ಸೆಟ್ನ ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡಾಗ ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ. ನಾನು ತುಂಬ ಸಲ ಏನು ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಅಂದರೆ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗಬೇಕಾಗುತ್ತೆ. ಫೈನಾನ್ಷಿಯಲ್ ಏಬಲ್ ಅಂತ ಕೂಡ ಹೇಳ್ತೀವಿ. ನಿಮ್ಮ ವಿದ್ಯೆಗೆ ನೀವು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೂ ನಿಮ್ಮ ಹಣ ನಿಮ್ಮ ಅಕೌಂಟ್ನಲ್ಲೇ ಇರಬೇಕಾಗತ್ತೆ. ಯಾರನ್ನೋ ನಂಬಿ ಅಥವಾ ನಿಮ್ಮ ಮನೆಯವ್ರನ್ನ ನಂಬಿ ಅಥವಾ ನಿಮ್ಮ ಹಸ್ಬೆಂಡ್, ನೀವು ಮದುವೆ ಆದಾಗ ನಿಮ್ಮ ಹಸ್ಬೆಂಡ್ನ ಮದುವೆ ಆದಮೇಲೆ ನಿಮ್ಮ ಹಸ್ಬೆಂಡ್ನ ನಂಬಿ ಜಾಯಿಂಟ್ ಅಕೌಂಟ್ ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ಏನಾಗುತ್ತೆ ಅಂದರೆ ಯಾರು ಹೇಗಿರ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿರಲ್ಲ. ಆದರೂ ನಮ್ಮ ಹುಷಾರಿನಲ್ಲಿ ನಾವಿರಬೇಕಾಗತ್ತೆ. ನಮ್ಮ ಡಿಸಿಷನ್ಸ್ನ ನಾವು ಮುಂದೆ ತಗೊಳ್ಳೋಕ್ಕೂ ಕೂಡ ಒಬ್ಬರು ಎಲ್ಲಿ ಹೋಗ್ತಾಳೆ, ಇಲ್ಲೇ ಬಿದ್ದಿರ್ತಾಳೆ ಅನ್ನುವಂಥ ಒಂದು ಯೋಚನೆ ಅವ್ರ ಮನಸ್ಸಿಗೆ ಬಂತು ಅಂದಾಗ ನೀವು ಸೋತ್ರಿ. ಇಲ್ಲ, ನಾನು ಈ ಥರ ಕೆಟ್ಟದಾಗಿ ನಡೆಸ್ಕೊಂಡ್ರೆ, ನಾನು ಈ ಥರ ವರ್ತಿಸಿದ್ರೆ ಇವ್ರು ನನ್ನ ಬಿಟ್ಟು ಹೋಗಬಹುದು ಅನ್ನುವಂಥ ಒಂದು ಭಯ ಒಬ್ಬ ವ್ಯಕ್ತಿಗೆ ಇರಲೇಬೇಕಾಗತ್ತೆ. ಯಾಕೆಂದರೆ ನಾನು ನೋಡುವಂಥ ಕೇಸಸ್ನಲ್ಲೇ ಆಗಿರ್ಬೋದು, ಸ್ಪೆಷಲಿ ಇಂಡಿಯನ್ ಸೊಸೈಟಿನಲ್ಲಿ ಹೆಣ್ಮಕ್ಳಿಗೆ ಅವರು ಏನು ಮಾಡಬೇಕು ಅನ್ನೋದಿಲ್ಲ ಇರೋದು, ಜಾಸ್ತಿ ಇನ್ಫ್ಲೂಯೆನ್ಸ್ ಆಗೋದು ಬೇರೆಯವರಿಂದಾನೆ. ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ತುಂಬ ಅಡ್ವೈಸ್ ಹೆಣ್ಮಕ್ಳಿಗೆ ಕೊಡ್ತಾರೆ, ಗಂಡು ಮಕ್ಳಿಗೆ ಕೊಡೋದಿಲ್ಲ. ಅಷ್ಟು ಓವರ್ ಪ್ರೊಟೆಕ್ಟಿವ್ ಆಗಿಬಿಡ್ತಾರೆ. ನಿನಗೇನಕ್ಕೆ ಕೆಲಸ, ನಿನಗೇನಕ್ಕೆ ಓದು ಅಂತ ಎಲ್ಲ ಮಾತಾಡ್ತಾರೆ. ಆದರೆ ನನ್ನ ಹತ್ರ ಬರ್ತಾರಲ್ಲ, ಒಂದಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಮ್ಯಾಮ್, ನಾನು ಈ ಥರದ್ದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ನಲ್ಲಿದ್ದೀನಿ, ಆದರೆ ಕೆಲಸ ಇಲ್ಲ, ಆದರೆ ಕೈಯಲ್ಲಿ ಹಣ ಇಲ್ಲ, ನಾನು ಅವ್ರನ್ನ ನಂಬಿ ದುಡ್ಡು ಕೊಟ್ಟೆ, ನಾನು ಅವ್ರನ್ನ ನಂಬಿ ಜಾಯಿಂಟ್ ಅಕೌಂಟ್ ಮಾಡಿಕೊಂಡೆ, ಅಥವಾ ನಾನು ಅವ್ರನ್ನ ನಂಬಿ ಈ ಥರ ಮಾಡಿದೆ, ಆದರೆ ಎಲ್ಲ ಪ್ರಾಬ್ಲಮ್ಯಾಟಿಕ್ ಆಗೋಯಿತು, ನಾನು ಇವಾಗ ಸಿಕ್ಕಾಕೊಂಡಿದ್ದೀನಿ. ಸೊ ಈ ಥರ ಸಿಕ್ಕಾಕೊಂಡಿದ್ದೀನಿ ಅನ್ನುವಂಥ ಒಂದು ಪರಿಸ್ಥಿತಿಗೆ ನೀವು ತೊಗೊಳಕ್ಕೆ ಬರಬೇಡಿ. ಪ್ರೀತಿನ ಕೊಡಿ, ಪ್ರೀತಿನ ಉಳಿಸ್ಕೊಳ್ಳಿ, ರೆಸ್ಪೆಕ್ಟ್ ಕೊಡಿ. ಇದೆಲ್ಲ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಮ ತನವನ್ನು ನೀವು ಬಿಟ್ಕೊಟ್ಟು ಬೇರೆಯವ್ರಿಗೋಸ್ಕರ ಅಥವಾ ಬೇರೆಯವರು ನಿಮ್ಮನ್ನು ನೀವೇ ಒಂದು ಸ್ಯಾಕ್ರಿಫೈಸ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಈ ಕಾಲದಲ್ಲಿ ಸೆಲ್ಫ್ ಸ್ಯಾಕ್ರಿಫೈಸ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವೇ ನೋಡ್ತಿರ್ಬೋದು, ಈ ಥರ ಎಷ್ಟು ಕೇಸಸ್ ಇದೆ, ಹೆಣ್ಮಕ್ಳಿಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಲೈಫ್ನಲ್ಲಿ. ಅವರು ಏನಾದರೂ ಒಂದು ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗಿಬಿಟ್ಟಿದ್ರೆ ಅವ್ರ ಜೀವನೇ ಉಳಿತಾ ಇತ್ತೋ ಏನೋ, ಅಥವಾ ಅವ್ರ ಲೈಫ್ ಚೇಂಜ್ ಆಗ್ತಾ ಇತ್ತೋ ಏನೋ. ಸೊ ಮದುವೆ ಅನ್ನೋದು ಅವರವರ ಡಿಸಿಷನ್ಸ್ ಆಗಿರಬೇಕಾಗತ್ತೆ. ಮದುವೆ ಆದ ನಂತರ ನೀವೆಲ್ಲ ಪ್ರಯತ್ನ ಪಟ್ಟು ಏನೋ ವರ್ಕ್ ಆಗಲಿಲ್ಲ ಅಂದಾಗ ಫೋರ್ಸ್ ಆಗಿ ಇಟ್ಕೊಳ್ಳೋದು, ಫೋರ್ಸ್ನಲ್ಲಿ ಯಾವೊಂದು ರಿಲೇಷನ್ಶಿಪ್ನಲ್ಲಿ ಇರುವ ಅವಶ್ಯಕತೆ ಇಲ್ಲ. ನಿಮಗೆ ಅಲ್ಲಿ ಒಂದು ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ನಿಮಗೆ ಒಂದು ಉಸಿರು ಕಟ್ಟಿದ ವಾತಾವರಣ ಇಮೋಷ್ನಲಿ ಫೀಲ್ ಆಗ್ತಾ ಇದೆ, ಅವ್ರು ನಿಮ್ಮನ್ನ ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಇದೆ ಅಂದಾಗ, ನಿಮ್ಮ ಕೈಯಲ್ಲಿ ಒಂದು ಕೆಲಸ ಇದೆ ಅಂದಾಗ ನೀವು ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೊಳೋಕ್ಕೆ ಉಪಯೋಗ ಆಗುತ್ತೆ. ಹಾಗೂ ನಾನು ಆಗಲೇ ಹೇಳಿದ್ನಲ್ಲ, ವೆನ್ ಯು ಆರ್ ಸ್ಟ್ರಾಂಗ್, ವೆನ್ ಯು ಆರ್ ಇಂಟೆಲಿಜೆಂಟ್, ವೆನ್ ಯು ಆರ್ ಕಾನ್ಫಿಡೆಂಟ್, ಜನ ಕೂಡ ನೋಡುವ ಶೈಲಿ ಬದಲಾಗುತ್ತೆ. ದಟ್ ಈಸ್ ದ ಸೈಕಾಲಜಿ. ಅವ್ರು ನೋಡುವ ಶೈಲಿ ಬದಲಾಗುತ್ತೆ. ಅದೇ ನೀವು ಹಾಗಿಲ್ಲ ಅಂದಾಗ ತುಂಬ ಉದಾಸೀನವಾಗಿ, ತುಂಬ ಬೇಕಾಬಿಟ್ಟಿಯಾಗಿ ನೋಡ್ತಾರೆ. ಸೊ ದಟ್ ಈಸ್ ದ ಸ್ಯಾಡ್ ರಿಯಾಲಿಟಿ, ಬಟ್ ದಟ್ ಈಸ್ ಹೌ ಇಟ್ ಈಸ್. ಅದರಿಂದನೇ ನಾನು ಹೇಳ್ತಾ ಇರೋದು. ನಾನು ಹೇಳುವ ವಿಷಯಗಳನ್ನೆಲ್ಲ ಒಂದು ಅನುಭವದಲ್ಲಿ ಹೇಳಿರ್ತೀನಿ, ಕೇಸಸ್ನ ನೋಡಿ ಹೇಳಿರ್ತೀನಿ. ಹಾಗೂ ಇದು ನೀವು ರಿಯಲ್ ಲೈಫಿಗೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋ ವಿಷಯಗಳಾಗಿರುತ್ತೆ. ಅದನ್ನು ನೀವು ಸೀರಿಯಸ್ ಆಗಿ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.